ಇಂದು ಅವಿನಾಶನ ಪಕ್ಕದಲ್ಲಿ ಅವನ ಹೆಂಡತಿಯಾಗಿ ನನ್ನ ತಂಗಿ ಇರಬೇಕಾಗಿತ್ತು. ಆದರೆ ನೀನು ಅವರ ಜೀವನದಲ್ಲಿ ಸುಳ್ಳಿನ ಕಥೆಯನ್ನು ಕಟ್ಟಿ ಅವರಿಬ್ಬರನ್ನು ಅಗಲಿಸಿ ಮಾಯದ ಜಿಂಕೆಯಾಗಿ ಈಗ ನೀನು ಆಟ ಆಡುತ್ತಿರುವೆಯಲ್ಲ. ಆಡು. ಅಂದು ಅವಿನಾಶ ನಿನ್ನ ಮಾತನ್ನು ನಂಬಿ ನನ್ನ ತಂಗಿಯನ್ನು ಅವಮಾನಿಸಿ ಅವಳನ್ನು ಕೈ ಬಿಟ್ಟಾಗ ನನ್ನ ತಂಗಿ ಆತ್ಮ ಎಷ್ಟು ಕುಗ್ಗಿ ಹೋಗಿತ್ತು ಗೊತ್ತಾ? ಆ ನೋವನ್ನು ಸಹಿಸಿಕೊಳ್ಳಲಾಗದ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು. ಅದಕ್ಕೆ ಮೂಲ ಕಾರಣವೇ ನೀನು ರೂಪಾ, ನೀನು. ಅಂದ ಮೇಲೆ ನಾನು ನಿನ್ನ ಬಾಳಿನಲ್ಲಿ ಆಟ ಆಡಿ ಚಿಂಚಾಗಿ ನಿನ್ನನ್ನು ಚದರಿಸದಿದ್ದರೆ ನನ್ನ ಹೆಸರು ಪೃಥ್ವಿರಾಜ್ ಅಲ್ಲ. ನನ್ನ ರೂಪಾಂಗನೆಯ ರೂಪ ಬರ್ತಿದ್ದ. ಅಲ್ಲ ರೂಪ, ಹುಡುಕೋ ಬದಲು ಒಂದು ಫೋನ್ ಮಾಡಿದ್ರೆ ಆಗೋಗ್ತಿತ್ತಲ್ಲ. ಹುಡುಕುವ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಸರಿ, ಯಾಕೆ ಹುಡುಕಿದ್ದು? ಹಾ, ನೀನು ಇಷ್ಟೊಂದು ರಭಸವಾಗಿ ಬಂದಿರೋದನ್ನು ನೋಡಿದ್ರೆ ಏನೋ ಒಂದು ತೊಂದರೆ ಇದ್ದಂತೆ ಕಾಣಿಸ್ತದೆ. ಐ ಆಮ್ ರೈಟ್? Yes, ಪೃಥ್ವಿ, you are right. ನನ್ನನ್ನ ಇಷ್ಟು ಚೆನ್ನಾಗಿ ಸ್ಟಡಿ ಮಾಡಿರೋದು ಅಂದ್ರೆ ನೀವೊಬ್ರೇ ಅಲ್ವಾ? ಹಾ ಪೃಥ್ವಿ, ನಾನು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ನ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ. ಸ್ವಲ್ಪ ಹಣ ಬೇಕು, ದಯವಿಟ್ಟು ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಹಾ, ಕೊಡೋದು ಆಮೇಲೆ ಎಷ್ಟು ಬೇಕು ಅಂತ. ಪೃಥ್ವಿ, ನನಗೆ 1 ಲಕ್ಷ ಬೇಕು. 1 ಲಕ್ಷನ? ಅಲ್ಲಪ್ಪ, ಈಗ ಅಷ್ಟೊಂದು ಹಣ ನಾನು ಎಲ್ಲಿಂದ ತರಬೇಕು? ಏನೋ ಒಂದು 10,000 ರೂಪಾಯಿ ಆದ್ರೆ ಕೊಡ್ಬೋದಪ್ಪ. ಪೃಥ್ವಿ, ದಯವಿಟ್ಟು ಆ ರೀತಿ ಎಲ್ಲ ಹೇಳ್ಬೇಡಿ. ನೋಡಿ, ನೀವು ಒಂದೇ ಒಂದು ಮಾತಿನ ಮೇಲೆ ನಿಮ್ ತಾಯಿ ಜೀವ ನಿಂತಿದೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನಿಮ್ ಕಾಲಿಗೆ ಬೇಡ್ಕೊಂಡು. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತಿದೆ. ಯಾಕಂದ್ರೆ ಇಷ್ಟು ದಿನ ನೀ ನನ್ನ ಜೊತೆ ಕಂಪನಿ ಕೊಟ್ಟವಳು ಅಂದಮೇಲೆ ನಾನು ನಿನಗಾಗಿ ಅಷ್ಟು ಮಾಡ್ತಾ ಇರ್ತೀನ? ಸರಿ, ನಾನು ನಿನಗೆ ಹಣ ಕೊಡ್ತೀನಿ, ಬಟ್ ನಂದೊಂದು ಕಂಡೀಷನ್. ಅದಕ್ಕೆ ನೀನು ಒಪ್ಪಿಕೊಂಡ್ರೆ ಮಾತ್ರ ನಿನಗೆ ಹಣ. ಏನಂತೀಯ? ಅನ್ನೋದೇನಿದೆ ಪೃಥ್ವಿ? ನೋಡಿ, ನಾನು ಇನ್ಮೇಲೆ ನಿಮ್ಮ ದಾಸಿ. ನೀವು ಹೇಳ್ದಾಗ ಕೇಳ್ಕೊಂಡಿರೋಂಥ ಬೊಂಬೆ. ಮೆಚ್ಚಿದೆ ನಿಂದ ನಿಯತ್ತಿಗೆ. ಹಾ, ಸರಿ ಸರಿ. ಹೋಗು, ಬೇಗನೆ ಹೋಗಿ ನಿನ್ನ ತಾಯಿಯನ್ನು ಕಾಪಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ರೂಪ, ಒಂದು ನಿಮಿಷ ಇರು. ಅವಿನಾಶ ಈ ಕಡೆನೇ ಬರ್ತಿದ್ದಾನೆ. ಬಾಯಿ ನೀನು ಅಷ್ಟು ಮಾಡಿ ಸಾಕು.
ನಾನು ಇಲ್ಲಿಗೆ ಮರೆಯಾಗಿ ನಿಂತಿರ್ತೀನಿ. ಬೇರೆ ಏನೋ ಹೇಳಿ. ಹಾ, ಸರಿ. ಪೃಥ್ವಿ, ಈ ಕೆಲಸ ಯಾಕೋ ಕಷ್ಟ ಅನಿಸ್ತಾ ಇದೆ. ಅವಿನಾಶ್ ಇದಕ್ಕೆ ಒಪ್ಪದಿದ್ರೆ ಡೋಂಟ್ ವರಿ ರೂಪ, ಇದರ ಸೂತ್ರಧಾರಣ ನಾನಾಗಿರುವಾಗ ನಿನಗೇನೇ ಕಷ್ಟ? ಸರಿ ಸರಿ, ಆ ಅವಿನಾಶ ಈ ಕಡೆನೆ ಬರ್ತಿದ್ದಾನೆ. ಆದಷ್ಟು ಬೇಗ ನಾನು ಹೇಳಿದ ಕೆಲಸ ಮಾಡ್ಬೇಕಾ? ಓಕೆ ಡಾರ್ಲಿಂಗ್. ಓಕೆನಾ? ಅವಿನಾಶ್, ನಿಂತ್ಕೊಳ್ಳಿ ಅವಿನಾಶ್. ಯಾರು? ನೀನಾ? ಈ ನಿನ್ನ ಜೊತೆ ಮಾತನಾಡಲು ನನಗೆ ಇಷ್ಟವಿಲ್ಲ, ಈ ನಿನ್ನ ಮುಖ ನೋಡಲು ಕೂಡ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನಿಂತ್ಕೊಳ್ಳಿ. ನೋಡಿ, ನನ್ನ ಕೈ ಬಿಡ್ಬೇಡಿ, ನನ್ನ ಕೈ ಬಿಡ್ಬೇಡಿ. ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ. ಆದ್ರೆ ಆ ಪೃಥ್ವಿ ನಿಮ್ ಜೊತೆ ಸುಳ್ಳು ಹೇಳಿದ್ದಾನೆ. ಸುಳ್ಳು? ಯಾವನ ಸುಳ್ಳು? ವೇಷ ಮಗಳಾಗಿದ್ದು ಸುಳ್ಳು, ಇಲ್ಲ ಆ ಪೃಥ್ವಿರಾಜನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ಸುಳ್ಳು? ಅವಿ, ನನ್ನ ತಾಯಿ ವೇಷ ನಿಜ, ಆದ್ರೆ ನಾನು ವ್ಯಭಿಚಾರಿ ಅಲ್ಲ. ಅವಿ, ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅವಿ, ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಆ ಪೃಥ್ವಿನ ನಾನು ಯಾವತ್ತೂ ಮನಸಾರೆ ಪ್ರೀತಿ ಮಾಡಿಲ್ಲ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ. ದಯವಿಟ್ಟು ಇದನ್ನ ನಂಬಿ ಅವಿ, ದಯವಿಟ್ಟು ಇದನ್ನ ನಂಬಿ. ನೋಡು ರೂಪ, ನಿನ್ನ ಯಾವ ವಿಷಯ ನನಗೆ ಬೇಡ. ನೀನೊಬ್ಬಳು ವೇಷ ಮಗಳೆಂದು ನಮ್ಮ ಮನೆಯಲ್ಲಿ ಗೊತ್ತಾದರೆ ನಮ್ಮ ಮದುವೆಗೆ ಒಪ್ಪುವುದಿಲ್ಲ. ಸಾರಿ ರೂಪ, ನಾನಿನ್ನ ಬರುತ್ತೇನೆ. ನಿಂತ್ಕೊಳ್ಳಿ ಅವಿ. ಏನವಿ, ಇಷ್ಟು ದಿನ ಈ ರೂಪಳ ದೇಹ ಸುಖ ನಿಮಗ್ ಬೇಕಾಗಿತ್ತು, ಆದ್ರೆ ಇವತ್ತು ಬೇಡವಾಯ್ತಾ? ಆದ್ರೆ ಹೇಗ್ ಸಾಧ್ಯ ಅವಿ, ಹೇಗ್ ಸಾಧ್ಯ? ಅವಿ, ನಾನೀಗ 3 ತಿಂಗಳ ಗರ್ಭಿಣಿ. ನೀನು ಗರ್ಭಿಣಿಯಾದರೆ ಅದಕ್ಕೆ ನಾನೇನು ಮಾಡಲಿ? ಯಾರಿಗೆ ಗರ್ಭ ಧರಿಸಿದೆಯೋ ಅವರ ಹತ್ತಿರನೇ ಹೋಗು. ಅವಿ, ಶಭಾಷ್ ಅವಿನಾಶ್, ತುಂಬಾ ಚೆನ್ನಾಗಿ ಮಾತನಾಡಿದೆ. ಇಷ್ಟು ದಿನ ಅವಳ ಪ್ರೇಮ ಸುಖವನ್ನು ಅನುಭವಿಸಿ ಅವಳ ಗರ್ಭಕ್ಕೆ ಕಾರಣನಾಗಿ ಈಗ ಹೊರಟು ಹೋಗು ಅಂತಂದ್ರೆ ಅವಳು ಯಾರ ಹತ್ರ ಹೋಗ್ಬೇಕು ಅವಿನಾಶ್? ಇಬ್ಬರು ಕೂಡಿ ಚೆನ್ನಾಗಿ ನಾಟಕ ಮಾಡುತ್ತಿದ್ರಲ್ಲ. ಇವಳ ಗರ್ಭಕ್ಕೆ ನಾನೇ ಕಾರಣ ಎಂದು ಏನು ಗ್ಯಾರಂಟಿ ಇದೆ? ಇವಳು ಹೇಳಿ ಕೇಳಿ ವೇಷೆಯ ಮಗಳು. ಮುಚ್ಚುವ ಬಾಯಿ, ಹೆಚ್ಚಿಗೆ ಮಾತಾಡಿದ್ರೆ ಬಾಯೊಳಗಿನ ಹಲ್ಲು ಉರಿಸ್ಬಿಟ್ಟೇನು? ನಾಚಿಕೆ ಆಗುದಿಲ್ವೇನೋ ಒಂದು ಹೆಣ್ಣನ್ನು ಈ ರೀತಿ ಮಾತನಾಡುವುದಕ್ಕೆ? ಅವಾಶ್, ಚೆನ್ನಾಗಿದೆ. ಅಂದು ನೀನೇ ತಾನೇ ಹೇಳಿದ್ದು ಇವಳ ಪ್ರೇಮದ ಪುರಾಣವನ್ನು. ಇವಳ ಗರ್ಭಕ್ಕೆ ನೀನೇ ಏಕೆ ಕಾರಣ ಆಗಿರಬಾರದು? ನೀನೇನು ನನ್ನ ಹಲ್ಲು ಮುರಿಯತ್ತೆ, ಮೊದಲು ನಿನ್ನ ಹಲ್ಲು ಹೇಗಿದೆ ಅಂತ ನೋಡಿಕೊ ಹೋದ. ನೋಡು, ನಿನ್ನ ಮಧ್ಯೆ ಸುಮ್ಮನೆ ಯಾಕೆ ಜಗಳ? ಇವತ್ತು ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳ್ತೇನೆ, ಕೇಳು. ಮುಂದೆ ನಂಬೋದು ಬಿಡೋದು ಅದು ನಿನಗೆ ಬಿಟ್ಟ ವಿಷಯ. ನೋಡು, ಈ ರೂಪ ವೇಷ ಮಗಳೇನೋ ನಿಜ, ಆದ್ರೆ ಇವಳು ಮಾತ್ರ ಅಂಥವಳಲ್ಲ. ತುಂಬಾ ನಿಯತ್ತಿನವಳು. ಸತಿ ಸಾವಿತ್ರಿಯಷ್ಟೇ ಪವಿತ್ರಳು. ಹಾ, ಅಂದು ನನಗೂ ರೂಪಾಳಿಗೂ ಜಗಳವಾಗಿತ್ತು. ಅದೇ ಕೋಪದ ಬರದಲ್ಲಿ ಬಂದು ನಾನು ಇವಳ ಬಗ್ಗೆ ಇಲ್ಲ ಸಲ್ಲದ ವಿಷಯವನ್ನು ಹೇಳಿ ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಿಬಿಟ್ಟೆ.
ನೋಡ ಅವಿನಾಶ್, ಈ ರೂಪ ನನಗೆ ಬೆಸ್ಟ್ ಫ್ರೆಂಡ್, ಮೇಲಾಗಿ ನನ್ನ ಒಡ ಹುಟ್ಟಿದ ತಂಗಿಯ ಸಮಾನ. ನೋಡು, ನಿನ್ನ ಮಗು ಇವಳ ಗರ್ಭದಲ್ಲಿ ಬೆಳೆಯುತ್ತಿದೆ. ಆದಷ್ಟು ಬೇಗ ನೀನು ಇವಳ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಮರ್ಯಾದೆ ಉಳಿಸ್ಕೋ. ಹೌದು ಅವಿ, ಇವ್ರು ಹೇಳ್ತಾರೋ ಮಾತು ಖಂಡಿತ ನಿಜ. ನೋಡಿ, ಇಂಥ ಸಂದರ್ಭದಲ್ಲಿ ನನಗೆ ಕೈ ಕೊಟ್ಟು ಹೋಗಿ ನನಗೇನಾದ್ರೂ ಹೋಗ್ಬಾರ್ದು ಅಂತ ಹೇಳಿದ್ರೆ ನನ್ನ ತಾಯಿ ತರನೇ ನಾನು ವ್ಯಭಿಚಾರಿ ಆಗ್ಬೇಕಾಗುತ್ತೆ. ಇಲ್ಲ ಅವಿ, ಆ ಬದುಕು ನನಗೆ ಇಷ್ಟ ಇಲ್ಲ. ಮೊದಲೇ ಬಂದು ಬಳಗ ಇಲ್ದಿರೋ ಅನಾಥಳು ನಾನು. ನೀವೇನಾದ್ರೂ ಕೈ ಕೊಟ್ರಿ ಅಂತ ಅಂದ್ರೆ ಖಂಡಿತ ನನಗೆ ಸಾವೇ ಗತಿ. ರೂಪ, ಅಂಥ ಅಪಶಕನದ ಮಾತನಾಡಬೇಡ. ಯಾಕಂದ್ರೆ ನೀನೀಗ ಹೊಸ ಕೂಸನ್ನು ಹೊತ್ತಿರುವ 2 ಜೀವ ಇರುವ ಹೆಣ್ಣು. ಈ ಅವಿನಾಶ ನಿನಗೆ ಮಗು ಕೊಟ್ಟು ಕೈ ಬಿಡ್ತಿರಬಹುದು, ಆದ್ರೆ ನಾನು ಮಾತ್ರ ನಿನಗೆ ಎಂದೆಂದಿಗೂ ಕೈ ಬಿಡಲ್ಲ. ನಿನ್ನ ಅಣ್ಣನಾಗಿ ಸದಾ ನನ್ನ ಬೆಂಗಾವಲಾಗಿರ್ತೀನಿ. ಆದ್ರೆ ನೀನು ಮಾತ್ರ ಸಾಯು ಮಾತನಾಡಬೇಡ. ಅಣ್ಣ, ಇಲ್ಲ ಅಣ್ಣ, ನೀವಿಷ್ಟು ಹೇಳಿದ್ಮೇಲೆ ಖಂಡಿತ ಸಾಯೋ ನಿರ್ಧಾರನ ಮಾಡೋದಿಲ್ಲ. ಅಣ್ಣ, ನೀವು ನನ್ನ ಬೆನ್ನಿಂದ ಇದ್ದೀರಾ ಅಣ್ಣ. ಅಣ್ಣ, ನಾನು ಈ ಮಗುಗೆ ಜನ್ಮ ನೀಡ್ತೀನಿ. ಜನ್ಮನ ನೀಡಿದ ನಂತರ ಈ ಮಗುಗೆ ಒಂದು ನ್ಯಾಯ ಕೊಡಿಸ್ತೀನಿ ಅಣ್ಣ, ನ್ಯಾಯ ಕೊಡಿಸ್ತೀನಿ. ಅವಿನಾಶ್, ಕೇಳಿದೆನೋ ನನ್ನ ತಂಗಿಯ ಮಾತನ್ನ? ನೀನು ಈ ರೀತಿ ಮೌನವಾಗಿ ನಿಂತರೆ ಹೇಗೋ? ನೋಡ, ನನ್ನ ತಂಗಿಗೋಸ್ಕರ ನಾನು ಎಂತ ಹೋರಾಟಕ್ಕೂ ಸಿದ್ಧನಿದ್ದೇನೆ. ಒಳ್ಳೆಯ ಮಾತಿನಿಂದ ಇವಳ ಕುತ್ತಿಗೆಗೆ ತಾಳಿ ಕಟ್ಟು, ಇಲ್ಲದಿದ್ದರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ನಿನ್ನ ಜೈಲಿಗೆ ಹಾಕಬೇಕಾಗುತ್ತದೆ. ಅಲ್ಲಿವರೆಗೆ ಹೋಗುದು ಬೇಡ. ನನ್ನ ಮಾತನ್ನು ಕೇಳಿಕೊಂಡು ನೀನು ಇವಳಿಗೆ ಮದುವೆಯಾಗು, ನಿನ್ನ ಮರ್ಯಾದೆ ಉಳಿಸ್ಕೋ. ನೋಡು ಮಿಸ್ಟರ್, ನೀನ್ ಏನೇ ಹೇಳಿದರು ಈ ಮದುವೆ ನಡೆಯುವುದಿಲ್ಲ. ಏಕೆಂದರೆ ನನ್ನ ಮನೆಯಲ್ಲಿ ನನ್ನ ಅಣ್ಣ ಅತ್ತಿಗೆ ಈ ಮದುವೆಗೆ ಪರ್ಮಿಷನ್ ಕೊಡುವುದಿಲ್ಲ. ಅದಕ್ಕೆ ನಾನೇನು ಮಾಡಲಿ? ನೋಡು ವಿನಾಶ್, ನಾನು ಹೇಳಿದಾಗೆ ಮಾಡು, ಪರ್ಮಿಷನ್ ತಾನಾಗಿ ಕೊಡುತ್ತಾರೆ. ಬಾಯಿ ನೀನು ಇಷ್ಟು ಮಾಡು ಸಾಕು, ಅವರು ತಾನೇ ಹೇಳ್ಕೊಳ್ತಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೋಡು ಅವಿನಾಶ್, ಇನ್ನು ಮೇಲೆ ಈ ರೂಪ ವೇಶ್ಯ ಮಗಳಲ್ಲ, ಈ ಪೃಥ್ವಿರಾಜನ ತಂಗಿ ರೂಪಾದೇವಿ. ಅಣ್ಣ, ತಂಗಿ ಅಣ್ಣ, ನಡೀರಿ, ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮದುವೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ನೋಡು ಮಿಸ್ಟರ್ ಪೃಥ್ವಿರಾಜ್, ನೀನು ಹೇಳಿದಾಗೆ ನಾನು ಮಾಡಲು ತಯಾರಾಗಿದ್ದೇನೆ. ಆದರೆ ಒಂದು ಮಾತು, ರೂಪ ವೇಷ ಮಗನೆಂದು ನಮ್ಮ ಮೂವರನ್ನು ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗಬಾರದು. ಅಲ್ಲ, ನಾನು ಎಂತೆಂಥ ಸುಳ್ಳುಗಳನ್ನೇ ಮುಚ್ಚಿ ಹಾಕಿದ್ದೇನೆ. ಅಂದಮೇಲೆ ಇದ್ಯಾವ ದೊಡ್ಡ ಮಾತು? ಇದು ಯಾವತ್ತೂ ನಾನು ಯಾರಿಗೂ ಬಾಯಿ ಬಿಡೋದಿಲ್ಲ. ಸರಿ, ಬನ್ನಿ, ಬೇಗನೆ ಹೋಗಿ ಮದುವೆ ಸಿದ್ಧತೆ ಮಾಡಿಕೊಳ್ಳೋಣ. ತಂಗಿ, ಇವತ್ತು ನಿನ್ನ ಭವಿಷ್ಯದ ಬಾಗಿಲುತ್ತೇವೆ. ಹೌದಣ್ಣ, ನೀವೇ ನನ್ನ ಪಾಲಿಗೆ ತಾಳಿರು ತೋರಣ ಅಲ್ವೇನ್ರಿ ಅವಿ? ರೂಪ, ಇನ್ನು ಮೇಲೆ ಅವಿನಾಶನೇ ನಿನ್ನ ಮನೆ ದೇವರು. ಸರಿ, ನಾನು ಮುಂದೆ ಹೋಗಿ ದೇವಸ್ಥಾನದಲ್ಲಿ ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ತೇನೆ. ನೀವು ಆದಷ್ಟು ಬೇಗ ರೆಡಿಯಾಗಿ ಅಲ್ಲಿಗೆ ಬಂದ್ಬಿಡಿ. ಬರಲ್ಲ ಅವಿನಾಶ್? ರೂಪಾ,
ಅವಿನಾಶ್, ನಿನ್ನ ಹೊಟ್ಟೆಯಲ್ಲಿ ನಿಜವಾಗಲು ನಂದೇ ಕುಡಿ ಬೆಳೀತಿದೀಯಾ? ಹೌದು ಅವಿನಾಶ್, ಆ ಸೂರ್ಯ ಚಂದ್ರ ರಾಣಿಗಳು ಇದು ನಿಮ್ಮ ವಂಶದ ಕುಡಿಯೇ.